ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಸ್ ವಿಚಾರವಾಗಿ ಕಾನೂನು ಹೋರಾಟಕ್ಕೆ ಯಾವುದೇ ತಡೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್ಡಿಕೆ ಪ್ರಾಸಿಕ್ಯೂಷನ್ ವಿಚಾರ ಕಾನೂನು ಹೋರಾಟಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳಿದ್ದಾರೆ. 4-5 ಜನರ ಬಗ್ಗೆ ಕೇಳಿದೆ ಅನ್ನೋ ಅದನ್ನು ಕಾನೂನು ಬಾಹಿರ ಅಂದರೆ ಹೇಗೆ? 4-5 ಜನರ ಬಗ್ಗೆ ಯಾವುದಕ್ಕೂ CM ಸೇಫ್ ಮಾಡಬೇಕು, CM ವೆರಿ ಸೇಫ್ ಮಾಡಬೇಕು. ಲೋಕಾಯುಕ್ತರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಲೋಕಾಯುಕ್ತರು ಯಾಕೆ ಪ್ರಾಸಿಕ್ಯೂಷನ್ಸ್ ಕೇಳ್ತಾರೆ? ಕಾನೂನು ವಿರುದ್ಧವಾಗಿದ್ದರೆ ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ. ಯಾವ ಕಾನೂನು ಕ್ರಮ ಕೈಗೊಳ್ತಾರೆ ನೋಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. 100 ಜನ ಸಿದ್ದರಾಮಯ್ಯ ಬಂದ್ರು ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ನಿಮ್ಗೊಂದು ಚಾಲೆಂಜ್ ಮಾಡಿದ್ದಾರೆ ಸರ್. ಈ ಗೌರ್ಮೆಂಟು ಸಿದ್ದರಾಮಯ್ಯನವರು 100 ಜನ ಸಿದ್ದರಾಮಯ್ಯ ಬಂದ್ರು ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದರೆಲ್ಲ ಸುಮ್ಮನೆ ಆ ರೀತಿ ಎಲ್ಲ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಕುಮಾರಸ್ವಾಮಿ ಅವರು ನಿಮ್ಗೊಂದು ಚಾಲೆಂಜ್ ಮಾಡಿದ್ದಾರೆ ಸರ್. ಈ ಗೌರ್ಮೆಂಟು ಸಿದ್ದರಾಮಯ್ಯನವರು 100 ಜನ ಸಿದ್ದರಾಮಯ್ಯ ಬಂದ್ರು ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದರೆಲ್ಲ ಸುಮ್ಮನೆ ಆ ರೀತಿ ಎಲ್ಲ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಕುಮಾರಸ್ವಾಮಿ ಅವರು ನಿಮ್ಗೊಂದು ಇನ್ನು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರ ಟೀಕೆ ಹಿನ್ನೆಲೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಟೀಕೆಗೆ ಬಿಜೆಪಿಗ ಸಿಟ್ಟಾಗ್ತಾ ಇದೆ. ಕಾಂಗ್ರೆಸ್ ಟೀಕೆಯನ್ನೇ ದಲಿತ ಅಸ್ತ್ರವಾಗಿ ಬಿಜೆಪಿ ಬಳಕೆ ಮಾಡ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಒಂದು ಕಡೆಗೆ ಸಿದ್ದರಾಮಯ್ಯ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ದಲಿತ ರಾಜ್ಯಪಾಲರಿಗೆ ಈ ರೀತಿ ವಾಚಾಮಗೋಚರವಾಗಿ ಬೈತಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಆರೋಪಿಸಿ ಅದರ ವಿರುದ್ಧ ಕೂಡ ಬಿಜೆಪಿ ನಾಯಕರು ಈಗ ರಸ್ತೆಗೆ ಇಳಿದಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಎರಡೂ ಪಕ್ಷಗಳು ಹೋರಾಟವನ್ನು ಮಾಡ್ತವೆ. ಅತ್ತ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಮೊನ್ನೆ ತಾನೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅತ್ತ ರಾಜ್ಯಪಾಲರ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ರಾಜ್ಯಪಾಲರು ನಾಲಾಯಕರು ಅಂತ ಮಾತನಾಡಿದ್ರು, ಕೆಲವರು 420 ಅಂತ ಹೇಳೋದು, ಈ ಥರ ಬೇರೆ ಬೇರೆ ಶಬ್ದಗಳನ್ನು ಕೂಡ ಬಳಸಿದ್ರು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಬೆಂಗಳೂರು, ಮೈಸೂರು, ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಗಂಭೀರವಾದಂಥ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಈ ಪ್ರತಿಭಟನೆಗಳಲ್ಲಿ ಒಂದು ಮೂಡಾಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿಗರ ಹಕ್ಕೊತ್ತಾಯ. ಆದರೆ ಮತ್ತೊಂದು ಕಡೆಗೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಬಳಸಿದಂಥ ಭಾಷೆಯನ್ನು ಆಕ್ಷೇಪಣೆ ಮಾಡಿ ಅದರ ಬಗ್ಗೆ ಕೂಡ ಮಾತನಾಡ್ತಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಒಂದು ಕಡೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಶ್ವಥ್ ನಾರಾಯಣ್ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇನ್ನಿತರ ನಾಯಕರು ಕೂಡ ಸೇರಿ ಹೋರಾಟವನ್ನು ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಈಗಾಗಲೇ ಹೋರಾಟ ಆರಂಭವಾಗಿದೆ. ಒಟ್ಟಿನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೋರಾಟ ದಿನೇ ದಿನೇ ತೀವ್ರವಾಗ್ತಾ ಇದೆ.